ನಮಸ್ಕಾರ. ಅರಿಯಿತು ಮನೋ ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ಡೆವಲಪ್ಮೆಂಟಲ್ ಡಿಸ್ಲೆಕ್ಸಿಯಾ ಇದರ ಸಿಂಪ್ಟಮ್ಸ್ ಏನು ತಿಳ್ಕೊಳ್ಳೋಣ ಬನ್ನಿ. ಮಕ್ಕಳು ಶಾಲೆಗೆ ಹೋಗಲು ಪ್ರಾರಂಭ ಮಾಡಿದ ಮೇಲೆ ಅವರು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮುಂದೆ ಬರಬೇಕೆಂದು ಆಸೆ ತಂದೆ ತಾಯರಲ್ಲಿ ಸಹಜ. ಕೆಲವು ಮಕ್ಕಳು ಸುಲಭವಾಗಿ ಲೀಲಾಜಾಲವಾಗಿ ಓದು, ಬರಹ, ಗಣಿತ ಇವುಗಳನ್ನು ಕಲಿತು ಬಿಡುತ್ತಾರೆ. ಆದರೆ ಕೆಲವು ಮಕ್ಕಳು ಅಷ್ಟು ಸುಲಭವಾಗಿ ಕಲಿಯದೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳುತ್ತಾರೆ. ಇದಕ್ಕೆ ಕಾರಣಗಳು ಹಲವು. ಮಗುವಿಗೆ ಬುದ್ಧಿಮಾಂದ್ಯತೆ ಇರಬಹುದು, ಮೆಂಟಲ್ ರಿಟಾರ್ಡೇಷನ್, ಅಥವಾ ಅತಿ ಓಡಾಟ, ಏಕಾಗ್ರತೆಯ ಕೊರತೆ, ಕಣ್ಣು ಅಥವಾ ಕಿವಿಗೆ ಸಂಬಂಧಪಟ್ಟ ದೋಷಗಳು ಇರಬಹುದು. ಶಾಲೆಯ ಹಾಗೂ ಮನೆಯ ವಾತಾವರಣ ಕಲಿಯುವುದಕ್ಕೆ ಪೂರಕವಾಗಿ ಇಲ್ಲದೆ ಇರಬಹುದು. ಇವೆಲ್ಲವನ್ನು ಹೊರತುಪಡಿಸಿ ಒಂದು ಮುಖ್ಯವಾದ ಕಾರಣದಿಂದ ಮಕ್ಕಳು ಓದು, ಬರಹ ಹಾಗೂ ಗಣಿತ ಇವುಗಳಲ್ಲಿ ಹಿಂದೆ ಬೀಳಬಹುದು. ಇದಕ್ಕೆ ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯದ ಕೊರತೆ, ಡೆವಲಪ್ಮೆಂಟಲ್ ಡಿಸ್ಲೆಕ್ಸಿಯಾ ಅಥವಾ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಎಂದು ಕರೆಯುತ್ತೇವೆ. ಈ ತೊಂದರೆ ಇರುವ ಮಗುವಿಗೆ ಬುದ್ಧಿವಂತಿಕೆ ಚೆನ್ನಾಗಿ ಇರುತ್ತದೆ, ಕಣ್ಣು ಕಿವಿಯ ದೋಷವೇನೂ ಇರುವುದಿಲ್ಲ ಹಾಗೂ ಪ್ರಾರಂಭದಲ್ಲಿ ಕಲಿಯುವುದರಲ್ಲಿ ಆಸಕ್ತಿ, ಉತ್ಸಾಹ ಕೂಡ ಇರುತ್ತದೆ. ಆದರೆ ಈ ಮಕ್ಕಳಲ್ಲಿ ಓದುವುದು, ಬರೆಯುವುದು ಹಾಗೂ ಗಣಿತ ಇವುಗಳಲ್ಲಿ ಮಾತ್ರ ಕಲಿಯುವ ಸಾಮರ್ಥ್ಯದಲ್ಲಿ ಕೊರತೆ ಕಂಡುಬರುತ್ತದೆ. ಈ ತೊಂದರೆಯ ಲಕ್ಷಣಗಳು ಈ ರೀತಿ ಇವೆ. ಕಿವಿಯಲ್ಲಿ ಕೇಳಿ ಅರ್ಥ ಮಾಡಿಕೊಂಡಿದ್ದನ್ನು ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳುವ ಸಾಮರ್ಥ್ಯ ಇರುತ್ತದೆ, ಆದರೆ ಓದಿ ಅರ್ಥ ಮಾಡಿಕೊಳ್ಳಲು ಹಾಗೂ ನೆನಪಿಟ್ಟುಕೊಳ್ಳಲು ಬಹಳ ಕಷ್ಟಪಡುತ್ತಾರೆ. ಕೇಳಿಸ್ಕೊಂಡಿದ್ದನ್ನ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ, ಅವರೇ ಓದೋದಕ್ಕೆ ಕಷ್ಟಪಡ್ತಾರೆ. ಓದುವಾಗ ಎಷ್ಟು ಸಲ ತಿದ್ದಿ ಹೇಳಿಕೊಟ್ಟರೂ ಸಹ ಪದೇ ಪದೇ ತಪ್ಪುಗಳನ್ನು ಮಾಡುತ್ತಾರೆ. ಆವಾಗ ಓದಿಸೋರ್ಗೆ ಅನ್ಸುತ್ತೆ, ಎಷ್ಟು ಸರಿ ಹೇಳ್ಕೊಟ್ರು ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡ್ತಾರೆ ಅಂತ ಅಸಹನೆ ಬರೋದು ಸಹಜ. ಆದರೆ ಆ ಮಕ್ಕಳು ಅದನ್ನ ಇಂಟೆನ್ಷನಲಿ ಮಾಡ್ತಾ ಇರಲ್ಲ. ಅದಕ್ಕೆ ಈ ಡೆವಲಪ್ಮೆಂಟಲ್ ಡಿಸ್ಲೆಕ್ಸಿಯಾ ಕಾರಣ ಆಗಿರುತ್ತೆ. ಹಿಡಿದು ಓದುವುದು, ಅಕ್ಷರಗಳನ್ನು ಸಹ ಗುರುತಿಸದೇ ಇರುವುದು ಅಥವಾ ತಪ್ಪಾಗಿ ಗುರುತಿಸುವುದು, ಹಿಂದು ಮುಂದಾಗಿ ಓದುವುದು, ಅಂದಾಜು ಮಾಡಿ ಓದುವುದು, ಗೆಸ್ ವರ್ಕ್ ಮೇಲೆ ಓದ್ತಾರೆ. ಕೆಲವು ಸರಿ ಅಕ್ಷರಗಳನ್ನು ಜೋಡಿಸಿ ಪದಗಳನ್ನಾಗಿ ಮಾಡಿಕೊಂಡು ಓದುವುದಕ್ಕೆ ಬಹಳ ಕಷ್ಟಪಡುವುದು, ಬರವಣಿಗೆ ಬಹಳ ಕೆಟ್ಟದಾಗಿರುವುದು, ಅಕ್ಷರಗಳನ್ನು ಹಿಂದೆ ಮುಂದೆ ಅಥವಾ ತಿರುಗಾ ಮುರುಗಾ ಬರೆಯುವುದು, ಕಾಗುಣಿತ ಹಾಗೂ ಕಲಿಯಲು ಬಹಳ ಕಷ್ಟಪಡುವುದು, ಕ್ರಮಬದ್ಧವಾಗಿ ಬರೆಯಲು ಮತ್ತು ಉಕ್ತ ಲೇಖನದಲ್ಲಿ ಬಹಳ ಕಷ್ಟಪಡುವುದು, ಡಿಕ್ಟೇಷನ್, ಸರಳವಾದ ವ್ಯಾಕರಣದ ನಿಯಮಗಳನ್ನು ಸಹ ಸ್ವಲ್ಪವೂ ಪಾಲಿಸದೆ ಬರೆಯುವುದು, ಎಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಕು, ಎಲ್ಲಿ ಕಾಮ ಹಾಕ್ಬೇಕು, ಎಲ್ಲಿ ಕ್ವೆಶ್ಚನ್ ಮಾರ್ಕು, ಎಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಹಾಕ್ಬೇಕು, ಇದು ಈ ಮಕ್ಕಳಿಗೆ ಗೊತ್ತಾಗಲ್ಲ. ಗಣಿತಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆಗಳಲ್ಲಿ ದೋಷ. ನಾವು ಸ್ಯಾಂಪಲ್ ತಗೊಳ್ತೀವಲ್ಲ ಮಕ್ಕಳು ಕ್ಲಾಸಸ್ಗೆ ಬಂದಾಗ, ಝೀರೋ ಕಾನ್ಸೆಪ್ಟ್ ಅನ್ನೋದು ಅವ್ರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. 101 ಅಂದ್ರೆ 100 ಬರೆದು ಆಮೇಲೆ 1 ಹಾಕ್ತಾರೆ. 1001 ಅಂದ್ರೆ ಎಷ್ಟು ಝೀರೋ ಹಾಕ್ಬೇಕು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ ಆ ಮಕ್ಕಳಿಗೆ. 3, 6, 9 ಕೌಂಟರ್ ಮಾಡಿ ಬರೀತಾರೆ. ಅಂದರೆ ಸಂಖ್ಯೆಗಳ ಅರ್ಥ ಗೊತ್ತಿಲ್ಲದೆ ಇರುವುದು. ತೀರಾ ಸರಳವಾದ ಅಡಿಷನ್, ಸಬ್ಟ್ರಾಕ್ಷನ್ ಸಹ ಮನಸ್ಸಿನಲ್ಲೇ ಮಾಡೋದು ಕಷ್ಟ ಇವರಿಗೆ. ಯಾವ ಸಂಖ್ಯೆ ದೊಡ್ಡದು, ಯಾವ ಸಂಖ್ಯೆ ಚಿಕ್ಕದು ಇದು ಸಹ ತಿಳಿಯದೆ ಒದ್ದಾಡುತ್ತಾರೆ. ವಿದ್ಯಾಭ್ಯಾಸದ ಮೂಲ ಹಂತಗಳಾದ ಓದುವುದು, ಬರೆಯುವುದು, ಗಣಿತ ಇವುಗಳಲ್ಲಿ ತೊಂದರೆ ಪಡುವುದರಿಂದ ಮಗು ಕ್ರಮೇಣ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಬೆಳೆಸಿಕೊಂಡು ಅದರ ಬಗ್ಗೆ ಗಮನ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ರೀತಿಯ ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯದಲ್ಲಿ ಇರುವಂತಹ ಕೊರತೆಯನ್ನು ಅರ್ಥ ಮಾಡಿಕೊಳ್ಳುವುದು ಶಿಕ್ಷಕರಿಗೆ ಹಾಗೂ ತಂದೆ ತಾಯಿಯರಿಗೆ ಬಹಳ ಕಷ್ಟ. ಯಾಕಂದ್ರೆ ಅವ್ರ IQ ನಾರ್ಮಲ್ ಇರುತ್ತೆ, ಬೇರೆ ಎಲ್ಲಾನು ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ. ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿನ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್. ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇನ್ನೂ ದೊಡ್ಡ ಚಾಲೆಂಜ್ ಆಗುತ್ತೆ. ಇದರ ಬಗ್ಗೆ ಅರಿವು ನಮ್ಮ ಸಮಾಜದಲ್ಲಿ ಇನ್ನೂ ಸಾಕಷ್ಟು ಬೆಳೆದಿಲ್ಲ. ಆದ್ದರಿಂದ ಅನವಶ್ಯಕವಾಗಿ ಮಗು ನಿಂದೆಗೆ, ಫಾರ್ ಎಕ್ಸಾಂಪಲ್, ನೀನು ಸೋಂಬೇರಿ, ದಡ್ಡ, ಸರಿಯಾಗಿ ಗಮನ ಕೊಡುತ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇಲ್ಲ, ಇದನ್ನ ನಾವೇ ನಮ್ಮ ಸೆಷನ್ಸ್ ಬರೋ ಸುಮಾರು ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಬಳಸಿರೋದನ್ನ ನೋಡಿದೀವಿ. ಶಾಲೆಯಲ್ಲಿ ಟೀಚರ್ಸ್ ಬಳಸೋದನ್ನ ನೋಡಿದೀವಿ. ಮೇ ಬಿ ಅವ್ರಿಗೆ ಇದರ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ SLD ಅರಿವು ಇಲ್ಲದೆ ಇರೋದು ಕಾರಣ ಮಗು ಈ ನಿಂದನೆಗಳಿಗೆ ಪದೇ ಪದೇ ಒಳಗಾಗ್ತಾ ಇರುತ್ತೆ. ಬೈಗುಳ, ಶಿಕ್ಷೆಗೆ ತುತ್ತಾಗುತ್ತದೆ. ಇದರಿಂದ ಈ ಮಕ್ಕಳ ಮೇಲೆ ದುಷ್ಪರಿಣಾಮ ಉಂಟಾಗಿ ಅವರು ಹಿಂಜರಿಕೆ,
ವ್ಯಥೆ, ಅವಿಧೇಯತೆ ಮುಂತಾದ ಮಾನಸಿಕ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ. ಇದೆಲ್ಲದರ ಒಟ್ಟಾರೆ ಪರಿಣಾಮ ಮಕ್ಕಳಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಳ್ತಾರೆ, ಮಿಸ್ಬಿಹೇವ್ ಮಾಡಕ್ ಶುರು ಮಾಡ್ತಾರೆ. ಮೆಂಟಲ್ ಸ್ಟೆಬಿಲಿಟಿ ಅನ್ನೋದು ಆ ಮಕ್ಕಳಲ್ಲಿ ಚಾಲೆಂಜ್ ಆಗ್ತಾ ಹೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ನಿಮ್ಗೆ ಈ ಸಮಸ್ಯೆ ಯಾವಾಗ ಅರಿವಿಗೆ ಬರುತ್ತಲ್ಲ, ಬೇಸಿಕ್ ಅಬ್ಸರ್ವೇಷನ್ ನೀವು ಏನ್ ಮಾಡ್ಬೋದು, ಮಗು ಬರಿಬೇಕಾದ್ರೆ ಲೆಟರ್ಸ್ ನ ಉಲ್ಟಾ ಪಲ್ಟಾ ಮಾಡಿ ಬರೀತಾ ಇದೆ, ತಿರುಗಿಸಿ ಬರೀತಾ ಇದೆ, ಎಷ್ಟು ಹೇಳ್ಕೊಟ್ರು ಪದೇ ಪದೇ ರಿಪೀಟ್ ಮಾಡಿದ್ರು ಅದಕ್ಕೆ ಸರಿಯಾದ ಪದ ಬರ್ತಾ ಇಲ್ಲ, ಅಕ್ಷರ ಕಲಿಯೋದು ಕಷ್ಟ ಆಗ್ತಾ ಇದೆ, ಝೀರೋ ಕಾನ್ಸೆಪ್ಟ್ ಹೇಳ್ದಂಗೆ 100ಕ್ಕೆ 0 ಹಾಕ್ಬೇಕು, 1000ಕ್ಕೆ 0 ಹಾಕ್ಬೇಕು, 3 ಹೆಂಗ್ ಬರಿಬೇಕು, 6 ಹೆಂಗ್ ಬರಿಬೇಕು, ಈ ಬೇಸಿಕ್ ಗೊತ್ತಾಗ್ತಾ ಇಲ್ಲ, ಕಷ್ಟಪಡ್ತಾ ಇದೆ ಅಂದ್ರೆ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಇದೆಲ್ಲ ಕ್ಲೂ. ನಿಮಗೆ ಇದನ್ನ ಅರ್ಥ ಮಾಡಿಕೊಂಡು ಇಮಿಡಿಯೇಟ್ ನಿಯರ್ ಬೈ ಪ್ರೊಫೆಷನಲ್ಸ್ನ ಕನೆಕ್ಟ್ ಆಗಿ ಮಗು ಸಮಸ್ಯೆನ ಐಡೆಂಟಿಫೈ ಮಾಡಿ ಪ್ರಾಪರ್ ಗೈಡೆನ್ಸ್ ಮೂಲಕ ರೆಮಿಡೀಸ್ ಎಷ್ಟು ಬೇಗ ಶುರು ಮಾಡ್ತಿರಲ್ಲ, ನಿಮ್ಮ ಮಗು ಜೀವನದ ದೃಷ್ಟಿಯಿಂದ, ಅಕಾಡೆಮಿಕ್ ಶೈಕ್ಷಣಿಕ ಗ್ರೋತ್ ದೃಷ್ಟಿಯಿಂದನೂ ತುಂಬಾ ಅನುಕೂಲ ಆಗುತ್ತೆ ಮಗುಗೆ. ಟ್ರೈ ಮಾಡಿ. ಧನ್ಯವಾದಗಳು.